ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಥಿಂಕ್ 2 years ಆದ್ಮೇಲೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯೂಟ್ಯೂಬ್ ಅಲ್ಲಿ. ತುಂಬಾ ಜನ ಕೇಳಿದ್ರು ನನ್ನ ಹೇರ್ ಕೇರ್ ರೂಟೀನ್ ಏನು, ನಾನು ಯಾವ ಹೇರ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅದನ್ನ ಶೇರ್ ಮಾಡಿ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ರು. ಹಾಗಾಗಿ ಈ ವಿಡಿಯೋನ ನಾನು ಯೂಟ್ಯೂಬ್ ಅಲ್ಲಿ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ. ನಾನ್ ಯೂಸ್ ಮಾಡ್ತಿರೋ ಆಯಿಲ್ ಐ ಥಿಂಕ್ ಫ್ರಮ್ ಪಾಸ್ಟ್ 2 years ಅನ್ಸುತ್ತೆ. ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡೋದು ಅಂದ್ರೆ ಹಾಲಿಮ್ ಸೀಡ್ ಫ್ರಮ್ ಎಂಟೈ ಸಪ್ಲಿಮೆಂಟ್ಸ್. ಹಾಲಿಮ್ ಸೀಡ್ ಇಂದ ಕೋಲ್ಡ್ ಪ್ರೆಸ್ ಮಾಡಿರೋ ಆಯಿಲ್. ಸೊ ಇದ್ರ ಜೊತೆಗೆ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಕೂಡ ಆಡ್ ಆಗಿದೆ. ಈ ಒಂದು ಸೀಡ್ಸ್ ಏನಂದ್ರೆ ಪೋಸ್ಟ್ ಪ್ಯಾಟ್ರಮ್ ಅಲ್ಲಿ ಅಮ್ಮಂದಿರ್ಗೆ ಕೊಡ್ತಾರೆ. ಅಂದ್ರೆ ಪಾಯಸ ಮಾಡಿ ಇಲ್ಲ ಅಂದ್ರೆ ಸ್ವೀಟ್ ಉಂಡೆ ಮಾಡಿ ಅದನ್ನ ಕೊಡ್ತಾರೆ. ಏನಕ್ಕೆ ಅಂದ್ರೆ ಇಟ್ಸ್ ಫಿಲ್ಡ್ ವಿತ್ ನ್ಯೂಟ್ರಿಯೆಂಟ್ಸ್ ಅಂತ. ಈ ಒಂದು ಹಾಲಿಮ್ ಸೀಡ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿರೋ ಆಯಿಲ್ ನಾನು ಯೂಸ್ ಮಾಡ್ತಿರೋದು. ತುಂಬಾ ಚೆನ್ನಾಗಿದೆ. ಜೊತೆಗೆ ನನ್ ಕೂದಲು ತುಂಬಾ ಡ್ರೈ ಮತ್ತೆ ಸ್ಟ್ರೇಟ್ ಇರೋದ್ರಿಂದ ಅದು ಡ್ರೈನೆಸ್ ನ ಕಂಟ್ರೋಲ್ ಮಾಡುತ್ತೆ ಮತ್ತೆ ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ. ಅದರಿಂದ ಇದನ್ನ ನಾನು ಯೂಸ್ ಮಾಡ್ತೀನಿ, ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ. ಜೊತೆಗೆ ನಾನು ಎಲ್ಲೇ ಟ್ರಾವೆಲ್ ಮಾಡಿದ್ರು ಈ ಒಂದು ಆಯಿಲ್ ನ ತಗೊಂಡ್ ಹೋಗ್ತೀನಿ. ಆಮೇಲೆ ನಾನು ಯೂಸ್ ಮಾಡ್ತಿರೋ ಶಾಂಪೂ, ನಾನು ಯಾವ ಶಾಂಪೂ ಯೂಸ್ ಮಾಡ್ತೀನಿ ಅಂದ್ರೆ ದಿ ಫ್ಯಾಬ್ಯುಲಸ್. ನಾನು ಆಕ್ಚುಲಿ ಹೇರ್ ಕಲರ್ ಮಾಡಿಸಾಗಿನ ಇಟ್ಸ್ ಆಲ್ಮೋಸ್ಟ್ ಬೀನ್ 2 years. ಬಟ್ ಅವಾಗಿಂದಾನು ಯೂಸ್ ಮಾಡ್ತಿದ್ದ ಶಾಂಪೂ ನನ್ ಕೂದಲಿಗೆ ಸೂಟ್ ಆಗಿದ್ದು ಅಂದ್ರೆ ದಿ ಫ್ಯಾಬ್ಯುಲಸ್ ಶಾಂಪೂ. ಸೊ ಅದನ್ನ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಏನಕ್ಕೆ ಸಡನ್ ಆಗಿ ನೀವೇನಾದ್ರೂ ಚೇಂಜ್ ಮಾಡಕ್ ಹೋದ್ರೆ ಶಾಂಪೂನ ಅದು ಮತ್ತೆ ಹೇರ್ ಫಾಲ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಿಮ್ಗೆ ಯಾವ್ದು ಸೂಟ್ ಆಗುತ್ತೋ ಅದೇ ಶಾಂಪೂನ ನೀವು ಕಂಟಿನ್ಯೂ ಮಾಡಬಹುದು ಯೂಸ್ ಮಾಡಕ್ಕೆ. ಇಲ್ಲ ಅಂದ್ರೆ ಯು ಕ್ಯಾನ್ ಟ್ರೈ ದಿಸ್, ಇಟ್ಸ್ ಆಕ್ಚುಲಿ ಗುಡ್. ದಿ ಫ್ಯಾಬ್ಯುಲಸ್ ಇದ್ರದೇ ಕಂಡೀಷನರು ಇದೆ. ಸೊ ನಾನು ಯೂಸ್ ಮಾಡೋದು ಶಾಂಪೂ ಅಂಡ್ ಕಂಡೀಷನರ್ ಇದ್ರದಲ್ಲಿ. ಮುಂಚೆ ಎಲ್ಲ ಸಿರಮ್ ಯೂಸ್ ಮಾಡ್ತಿರ್ಲಿಲ್ಲ, ಬಟ್ ಇವಾಗ ಸಿರಮ್ ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದೀನಿ. ಅದ್ಯಾವ್ದು ಅಂತ ಹೇಳ್ತೀನಿ. ನಾನು ಯೂಸ್ ಮಾಡ್ತಿರೋ ಸಿರಮ್ ಬಂದು ಲಾರಿಯಲ್ ಪ್ಯಾರಿಸ್ ಎಕ್ಸ್ಟ್ರಾರ್ಡಿನರಿ ಆಯಿಲ್ ಅಂತ. ಇದು ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದೆ, ಬಟ್ ಇಟ್ಸ್ ಗುಡ್, ಚೆನ್ನಾಗಿದೆ. ನೀವು ಟ್ರೈ ಮಾಡಂಗೆ ಮಾಡ್ಬೋದು. ಜೊತೆಗೆ ಆಯಿಲ್ಸ್ ನಾನು ಏನ್ ಯೂಸ್ ಮಾಡ್ತಾ ಇದ್ದೀನಿ ಇಟ್ಸ್ ವೆರಿ ಸೇಫ್. ಜೊತೆಗೆ ಇದೆಲ್ಲ ಈ ಪ್ರಾಡಕ್ಟ್ಸ್ ಬಂದು ನ್ಯಾಚುರಲ್ ಇದೆ, ಇದೆಲ್ಲರೂ ನ್ಯಾಚುರಲ್ ಇದೆ. ಯು ಕ್ಯಾನ್ ಟ್ರೈ ಇಟ್ ಔಟ್. ಮತ್ತೆ ಶಾಂಪೂ ಕಂಡೀಷನರ್ ನಿಮ್ಮ ಹೇರ್ ಟೈಪ್ಗೆ ನಿಮ್ಗೆ ಏನಾದ್ರೂ ಸೆನ್ಸಿಟಿವ್ ಇದ್ರೆ ಇಂಗ್ರೀಡಿಯೆಂಟ್ಸ್ ಚೆಕ್ ಮಾಡ್ಬಿಟ್ಟು ನೀವು ಟ್ರೈ ಮಾಡ್ಬೋದು. ಇಲ್ಲ ನಿಮಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಬಟ್ ಆಯಿಲ್ ಏನಂದ್ರೆ ತಲೆ ಸ್ನಾನ ಮಾಡೋಕ್ಕಿಂತ ಮುಂಚೆ ಆಯಿಲ್ ಅಪ್ಲೈ ಮಾಡಿದ್ರೆ ಅವಾಗ ನಿಮ್ ಕೂದಲು ಚೆನ್ನಾಗಿರುತ್ತೆ. ಅಂದ್ರೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಜೊತೆಗೆ ಆ ಒಂದು ಶೈನ್ ನ ಮೇಂಟೈನ್ ಮಾಡ್ಬೋದು ನೀವು. ನಾನು ಪ್ರತಿ ಸತಿ ಹೇರ್ ವಾಶ್ ಮಾಡಕ್ಕಿಂತ ಮುಂಚೆನೂ ಆಯಿಲ್ ಅಪ್ಲೈ ಮಾಡ್ತೀನಿ. ಆಯಿಲ್ ಇಲ್ದ್ರೆ ಹೇರ್ ವಾಶ್ ಮಾಡೋಣ, ಯಾಕಂದ್ರೆ ನಂಗೆ ತುಂಬಾ ಡ್ರೈ ಅನ್ಸುತ್ತೆ. ಆಯಿಲ್ ಅಪ್ಲಿಕೇಶನ್ ಆದ್ಮೇಲೆ ಒಂದು 1/2 hour ಇಲ್ಲ 1 hour ಬಿಡ್ಬೇಕು. ಬಿಟ್ಟಾಗ್ಲೇನೆ ಅದ್ರದ್ದು ರಿಸಲ್ಟ್ ಗೊತ್ತಾಗೋದು. ನೀವು ಹಾಕಿದ ತಕ್ಷಣ ಸ್ನಾನ ಮಾಡ್ತೀರಾ ಅಂದ್ರೆ ಸ್ವಲ್ಪ ಅಂದ್ರೆ ರಿಸಲ್ಟ್ ಸ್ವಲ್ಪ ನಿಧಾನನೇ. 3 months ಇಂದ ನೀವು ಚೇಂಜಸ್ ನ ನೋಡ್ಬೋದು. ಲೈಕ್ ಎಷ್ಟು ಹೇರ್ ಫಾಲ್ ಕಂಟ್ರೋಲ್ ಆಗ್ತಿದೆ, ಹೇರ್ ಗ್ರೋತ್ ಇದೆಯಾ, ಅವೆಲ್ಲಾನು ನಿಮ್ಗೆ ರಿಸಲ್ಟ್ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಒಂದ್ಸತಿ ಟ್ರೈ ಮಾಡಿದ್ರೆ ಆಕ್ಚುಲಿ ಗೊತ್ತಾಗುತ್ತೆ. ಎಂಟೈಸ್ ಪೇಜ್ ಅಲ್ಲಿ ಸೊ ಬಿಫೋರ್ ಅಂಡ್ ಆಫ್ಟರ್ ರಿವ್ಯೂಸ್ ಕೂಡ ಇದೆ. ಟ್ರೈ ಮಾಡಿ, ಲೆಟ್ ಮೀ ನೋ ಹೇಗಿದೆ ಅಂತ. ಥ್ಯಾಂಕ್ ಯು.